ನಾನು ಡೇ ಒನ್ನಲ್ಲಿ ಹೇಳಿದಾಗೆ ಒಂದು 7:30-8 ಗಂಟೆ ಅಷ್ಟೊತ್ತಿಗೆಲ್ಲ ಬಂದು ಪೆಟ್ರೋಲ್ ಬಂಕಲ್ಲಿ ಹಾಲ್ಟ್ ಆದ್ವಿ. ಸೊ ಈಗ ಅದು ಕಂಟಿನ್ಯೂ ವಿಡಿಯೋ ಇದು. ಸೊ ಬೆಳಗ್ಗೆ ಹೇಳಿದಾಗೆ 5:30 ಅಷ್ಟೊತ್ತಿಗೆಲ್ಲ ಎದ್ಬಿಡ್ಬೇಕು ಅಂತ ಅಂದ್ಬಿಟ್ಟು 5:30ಗೆ ಎದ್ಬಿಟ್ಟು ಪೆಟ್ರೋಲ್ ಬಂಕಲ್ಲೇ ರೆಡಿ ಆಗಿಬಿಟ್ಟು ಸ್ವಲ್ಪ ನಿನ್ನೆ ದಿನ ಹೊಡೆದಿರೋದು ಅಂತಂದರೆ 190 ಕಿಲೋಮೀಟ್ರ್ ಹೊಡೆದಿದ್ದೀವಿ. ನಿನ್ನೆ ದಿವಸ ಬಂದು ಹಾಲ್ಟ್ ಆದ್ವಿ. ಅದ್ರ ಮೇಲೆ ಅದೇ ಕತ್ಲೆ ಆಗೋಯ್ತು, ಮತ್ತು ಬೆಳಕು ಇರಲಿಲ್ಲ, ಹಂಗಾಗಿ ನಾವು ಮುಂದಕ್ಕೆ ಪಾಸ್ ಆಗೋಕ್ಕಾಗಲಿಲ್ಲ, ಅಲ್ಲೇ ಸ್ಟೇ ಆದ್ವಿ. ಇವಾಗಲೂ ಸ್ವಲ್ಪ ಬೆಳಕೈತೆ. ನಾವು ರೆಡಿಯಾಗಿ ಮೂವ್ ಆಗೋಷ್ಟರಲ್ಲಿ ಸ್ವಲ್ಪ ಬೆಳಕಾಯಿತು, ನಮಗೆ ಏನು ತೊಂದರೆ ಆಗಲಿಲ್ಲ. ಸೊ ಮೂವ್ ಮಾಡಿದ್ವಿ, ಅಲ್ಲೇ ಸ್ಟೇ ಆಗಿದ್ದು. ನೋಡ್ತಾ ಇರ್ಬೋದು ಆ ಜಾಗ ಹೆಂಗಿದೆ ಅಂತ ಅಂದ್ಬಿಟ್ಟು. ಇನ್ನೊಂದು ವಿಡಿಯೋ ಇದೆ ನೋಡಿ, ಅದು ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗುವಂಥ ರಸ್ತೆ ಇದು. ಇಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಇಲ್ಲಿ ನಾವು ನೈಟ್ ಹಾಲ್ಟ್ ಆಗಿದ್ವಪ್ಪ ಆ ಜಾಗದಲ್ಲಿ. ಬೆಳಗ್ಗೆ ಮೂವ್ ಮಾಡಿದ್ವಿ. ಇನ್ನೂ ಧರ್ಮಸ್ಥಳಕ್ಕೆ 31 ಕಿಲೋಮೀಟ್ರನೇ ಇದೆ. 31 ಕಿಲೋಮೀಟ್ರ್ ಅಂದರೆ 2 ಅವರ್ ಆಗ್ಬೋದು ಮೋಸ್ಟ್ಲಿ. ನೋಡೋಣ, ಆರಾಮಾಗಿ ಹೋಗೋಣ ಅಷ್ಟೇ. ಬೆಳಕಂತೂ ಇದೆ, ತೊಂದರೆ ಇಲ್ಲ. ಇನ್ನು ನಾವು ಈ ಮಂಗಳೂರು ಹೈವೇ ತಲುಪೋ ಅಷ್ಟರಲ್ಲಿ 6:30 ಆಯಿತು. ನಾವು 5:30 ಅಷ್ಟೊತ್ತಿಗೆಲ್ಲ ಅಲ್ಲಿ ಬಿಟ್ಟಿವಿ ಅಲ್ವಾ, 5:30, 5:45 ಅಷ್ಟೊತ್ತಿಗೆಲ್ಲ ಬಿಟ್ಟು ಇಲ್ಲಿಗೆ ತಲುಪೋ ಅಷ್ಟರಲ್ಲಿ ಈ ಎಂಟ್ರೆನ್ಸು ಧರ್ಮಸ್ಥಳಕ್ಕೆ ಆರ್ಚ್ ಇದೆಯಲ್ಲ, ಬಲಗಡೆಗೆ ರೋಡ್ ಬರುತ್ತೆ ಮಂಗಳೂರು ಹೈವೇಯಿಂದ. ಆ ಆರ್ಚು ಎಂಟ್ರೆನ್ಸ್ ಹತ್ರ ಬರೋ ಅಷ್ಟರಲ್ಲಿ 6:30 ಆಗೋಗ್ಬಿಡ್ತು ನಮಗೆ. ಬೇಕಾಗಿತ್ತು. ಇಲ್ಲಿಂದನೂ ಹೆಚ್ಚು ಕಡಿಮೆ ಇನ್ನೂ ಒಂದು 21 ಕಿಲೋಮೀಟ್ರ್ ಇದೆ ನಮಗೆ. 21 ಕಿಲೋಮೀಟರು ಕಾಟ್ ರಸ್ತೆ. ನಮಗೆ ಇಲ್ಲಿಂದ ಧರ್ಮಸ್ಥಳ ಹೊಡೆಯೋದಿತ್ತಲ್ಲ, ತುಂಬ ಒಳ್ಳೆ ಟಾಸ್ಕ್ ಇತ್ತು ಮಾತ್ರ. ತುಂಬ ಅಲ್ಲಿ ರೋಡ್ ಬೇರೆ ಕನ್ಸ್ಟ್ರಕ್ಟ್ ಆಗ್ತಾಯಿತ್ತು. ಸೊ ಹೆಂಗೋ ಮಾಡಿಕೊಂಡು ಧರ್ಮಸ್ಥಳ ತಲುಪಿಬಿಟ್ವಪ್ಪ. ಅಲ್ಲಿಂದ ಅಲ್ಲಿಗೆ ಬರೋ ಅಷ್ಟರಲ್ಲೇ ನಮಗೆ ತುಂಬ ಟೈಮ್ ಹಿಡಿದ್ಬಿಡ್ತು. ಆ ರೋಡ್ ಬೇರೆ ಚೆನ್ನಾಗಿರಲಿಲ್ವಲ್ಲ ಆ ರೂಟು, ಹಾಗಾಗಿ. ಇನ್ನು ನಾವು ಧರ್ಮಸ್ಥಳ ಆರ್ಚ್ ಎಂಟ್ರಿ ಆಗೋಷ್ಟರಲ್ಲೇ ನಮಗೆ 7:45, 8 ಗಂಟೆ ತನಕ ಆಗೋಯ್ತು. ಅಲ್ಲಿ 8 ಗಂಟೆ ಆಗೋಯ್ತು. ಸೊ ಫಸ್ಟ್ ಏನು ಡಿಸೈಡ್ ಮಾಡಿದ್ವಿ ನಾವು, ನೇತ್ರಾವತಿ ನದಿ ತೀರಕ್ಕೆ ಹೋಗ್ಬಿಟ್ಟು ನಾವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೀರಲ್ಲಿ ಇಳಿದ್ರೆ ಸ್ವಲ್ಪ ನಮಗೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಫುಲ್ಲು ಮೊದಲೇ ಟಯರ್ಡ್ ಆಗಿಬಿಟ್ಟಿದ್ದೀವಿ ಕಂಪ್ಲೀಟಾಗಿ. ಫಸ್ಟ್ ಏನು ಮಾಡ್ತೀವಿ, ನೇತ್ರಾವತಿ ನದಿ ತೀರಕ್ಕೆ ಹೋಗ್ಬಿಟ್ಟು ಮುಳುಗ್ಬಿಟ್ಟು ಎದ್ದು ಬಂದುಬಿಡ್ತೀವಿ. ಎದ್ದು ಬಂದಾದ್ಮೇಲೆ ಆರ್ಚ್ ತೋರಿಸ್ತೀನಿ. ಇವಾಗ ಇದು ಎಂಟ್ರೆನ್ಸು. ಇವಾಗ ಧರ್ಮಸ್ಥಳಕ್ಕೆ ಎಂಟ್ರಿ ಆದರೆ ಇವಾಗ ಎಡಗಡೆ ಇರೋದೆಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡು, ಬಲಗಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲೇ ಕಂಪ್ಲೀಟ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಡಗಡೆ ಬಲಗಡೆ ಈ ಏನೋ ಬಸ್ಗಳ ವ್ಯವಸ್ಥೆ ಎಲ್ಲ ನಿಮಗೆ. ಡೇ ಅಲ್ವಾ, ಡೇ ಟೈಮಲ್ಲಿ ಏನು ತೊಂದರೆ ಆಗೋದಿಲ್ಲ ನಮಗೆ. ಸೊ ಇದು ಏನು ಎಂಟ್ರಿ ಆದ್ವಿ, ಇದು ಆರ್ಚ್. ನಾನು ಮೊದಲೇ ಹೇಳಿದಾಗೆ ನೇತ್ರಾವತಿ ನದಿ ತೀರಕ್ಕೆ ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಈ ಕಡೆಯಿಂದ ಎಂಟ್ರಿ ಆಗ್ತೀವಿ ಅಂತಂದೆ ಅಲ್ವಾ. ಸೊ ಇದು ಬೆಳ್ತಂಗಡಿಯಿಂದ ಬರೋಂಥ ರೂಟು. ನಾವು ಅಲ್ಲಿ ನೇತ್ರಾವತಿ ನದಿ ತೀರಕ್ಕೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ನಾವು ಮತ್ತೆ ರಿಟರ್ನ್ ಬಂದು ಇದು ಆರ್ಚು. ಸೊ ಆರ್ಚಿಂದ ಒಳಗಡೆ ಎಂಟ್ರಿ ಆಗಿಬಿಟ್ಟು ಮುಂದೆ ಧರ್ಮಸ್ಥಳ ಎಂಟ್ರಿ ಆಗೋಣ ಬನ್ನಿ ಒಳಗಡೆ. ಮತ್ತು ನಾನು ಯಾವಾಗಲೇ ಧರ್ಮಸ್ಥಳಕ್ಕೆ ಬಂದರೂ ನನಗೆ ಇದು ತಿಂಡಿ ಸ್ಪಾಟು, ಗಣೇಶ್ ಟಿಫಾನಿಸ್ ಅಂತ ಅಂದ್ಬಿಟ್ಟೇನೋ ಇದೆ. ಒಳಗಡೆ ತೋರಿಸ್ತೀನಿ ನೋಡಿ ಬನ್ಸ್ ರೆಗ್ಯುಲರು ನೋಡ್ಬೋದು. ವೈಬ್ ಹೆಂಗಿದೆ ಅಂತ ಅಂದ್ಬಿಟ್ಟು ರೆಗ್ಯುಲರ್ ಬನ್ಸು ನನ್ನ ಆಲ್ ಟೈಮ್ ಫೇವ್ರೇಟ್ ಇದು. ಅಲ್ಲಿಗೆ ಹೋಗ್ಬಿಟ್ರೆ ಅದು ನೋಡಿ ಎಷ್ಟು ಸಖತ್ತಾಗಿದೆ ಅಂತಂದರೆ, ಹಳೆ ವೈಬು ಸೂಪರಾಗಿದೆ ಮಾತ್ರ. ಟ್ರೈ ಮಾಡಿಪ್ಪ ನೀವು ಅಲ್ಲಿಗೆ ಹೋದರೆ. ಅಲ್ಲಿ ಹಾಗೆ ನಾವು ಸೈಕಲ್ ಪ್ರವಾಸ ಮಾಡಿದ್ದೀವಿ ಅಂತಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಂತಂದ್ಬಿಟ್ಟು ಆಫೀಸ್ ಹತ್ರ ಹೋಗಿದ್ವಿ. ಸೊ ಅಲ್ಲೇನಾಯಿತು, ಸರ್ಟಿಫಿಕೇಟ್ ಎಲ್ಲ ಖಾಲಿ ಆಗಿಬಿಟ್ಟೈತೆ, ಮುಂದಿನ ಸಲ ಬಂದಾಗ ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು. ಮುಂದಿನ ಸಲ ಹೋದಾಗ ಕೇಳಿ ಇಸ್ಕೋಬೇಕು. ಸರಿ, ಹಾಗಾದರೆ ಟೈಮ್ ಆಗುತ್ತೆ, ಹೊರಡೋಣಲ್ವಾ. ಸೊ ನೆಕ್ಸ್ಟ್ ಇದು ಶಿರಾಡಿ ಘಾಟ್ ಎಂಟ್ರಿ ಆದ್ವಿ.
ಶಿರಾಡಿ ಘಾಟಿಂದ ಇನ್ನು ನಮ್ಮ ಫೋನಲ್ಲೂ ಅಷ್ಟಾಗಿ ಚಾರ್ಜ್ ಇಲ್ಲದೇ ಇರೋದ್ರಿಂದ, ಆಮೇಲೆ ನಾವು ಫುಲ್ಲು ಟಯರ್ಡಾಗಿರೋದ್ರಿಂದ ಅಷ್ಟಾಗಿ ನಾವು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಡೇಗಳು. ಸೊ ಹಾಗಾಗಿ ಎಷ್ಟು ಕವರ್ ಆಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಅಲ್ಲಿ ನೀರು ಹರಿತಾ ಇರೋ ಜಾಗ ಅದು. ಮಳೆಗಾಲದಲ್ಲಿ ಬಂದರೆ ಇದೆಲ್ಲ ನೀರು ತುಂಬ್ಕೊಬಿಟ್ಟಿರುತ್ತಲ್ವ, ನೀರು ತುಂಬ ಚೆನ್ನಾಗಿ ಹರಿಯುತ್ತೆ ಈ ಜಾಗಗಳಲ್ಲಿ. ನೋಡ್ತಾ ಇರ್ಬೋದು ಶಿರಾಡಿ ಘಾಟು ತುಂಬ ಚೆನ್ನಾಗಿತ್ತು. ಶಿರಾಡಿ ಘಾಟಲ್ಲಿ ಹೊಡೆದಿರೋ ಎಕ್ಸ್ಪೀರಿಯೆನ್ಸು. ಸೊ ಈ ಡೇ ಸಕಲೇಶ್ಪುರ ಹೋಗಿ ಆಲ್ಟಾದ್ವಿ ನಾವು. ಸೊ ನೆಕ್ಸ್ಟ್ ಡೇ ವೀಡಿಯೋ ಬರುತ್ತೆ ನೋಡಿ. ಸೊ ಸಕಲೇಶ್ಪುರದಿಂದ ಮಾರ್ನಿಂಗ್ ಒಂದು 6:30ಗೇನೋ ಹೊರಟ್ವಿ. ಇದು ಸಕಲೇಶ್ಪುರದಿಂದ ಹೊರಡೋಂಥ ರೂಟು. ಅಂದರೆ ನಮ್ಮ ಸ್ನೇಹಿತರ ಮನೇಲಿ ಉಳ್ಕೊಂಡು ಆಮೇಲೆ ಸಕಲೇಶ್ಪುರಕ್ಕೆ ಹೋಗೋಂಥ ದಾರಿ ಇದು. ಸೊ ಮುಂದೆ ಹೈವೇ ಬಂದು ಎಂಟ್ರಿ ಆಗ್ತೀವಿ. ಸಕಲೇಶ್ಪುರದಿಂದ ಬಾಗೆ ಅಂತ ಊರು ಬರುತ್ತೆ. ಆ ಬಾಗೆ ಹತ್ರ ಊರಿರೋದು ಅವ್ರದ್ದು. ಒಂದು 10 ಕಿಲೋಮೀಟ್ರ್ ಒಳಗಡೆಗೆ ಆದಂಗೆ ಒಳ್ಳೆ ಸಖತ್ ವೈಬೋದು. ಆ ದಾರಿಲಿ ನಾವು ಸೈಕಲ್ ಹೊಡೆದ್ರೆ ಅಲ್ಟಿಮೇಟ್ ವ್ಯೂ. ಸಕಲೇಶ್ಪುರ ತುಂಬ ಚೆನ್ನಾಗಿದೆ. ಟೌನು ಇಂದ ಹಿಡಿದು ಟೌನಿಗೆ ಬರಬೇಕು, ಟೌನಿಂದ ಒಳಗಡೆ ಇರಬೇಕು ಮನೆಗಳು. ತುಂಬ ಚೆನ್ನಾಗಿರುತ್ತೆ ಒಳಗಡೆ ಆದಂಗಂತೂ ಸೂಪರ್. ಇನ್ನು ಈ ಸಕಲೇಶ್ಪುರ ಅಕ್ಕಪಕ್ಕ ಪ್ರದೇಶಗಳಲ್ಲಿ ನೀವು ಈ ಥರ ಬೋರ್ಡ್ನ ನೋಡಿರ್ತೀರ. ಆನೆಗಳ ಕಾಟ ಅಲ್ವಾ ಅಲ್ಲಿ ಆ ಸೈಡೆಲ್ಲ. ಸೊ ಹಂಗಾಗಿ ಆನೆಗಳಿರ್ತವೆ, ಎಚ್ಚರಿಕೆಯಿಂದ ಇರಿ. ಆ ಫಾರೆಸ್ಟ್ ಏರಿಯಾಗಳಲ್ವ ಅವೆಲ್ಲ. ಆ ಬೋರ್ಡ್ ನೋಡ್ಬೇಕ್ರಿ, ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನಾವು ಹಾಸನ ಹೈವೇಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗೋಷ್ಟರಲ್ಲಿ ನಮಗೆ ಒಂದು 7:30 ಅಷ್ಟು ತನಕ ಆಯಿತು. 7:30 ಅಷ್ಟೊತ್ತಾಯಿತು. ನಮಗೆ ಅಲ್ಲಿಂದ ಒಂದು ಇರ್ಬೋದು ಇನ್ನೂ ಒಂದು 30-31 ಕಿಲೋಮೀಟ್ರ್ ಇದೆ ನಮಗೆ ಹಾಸನ್ನು. ಹೊಡಿತಾ ಇದ್ದೀವಿ. ನಮಗೆ ಸಕಲೇಶ್ಪುರದಿಂದ ಹಾಸನ ಹೈವೇ ಹೊಡೆದಿದ್ದೇನು ಅಷ್ಟು ಟಯರ್ಡ್ನೆಸ್ ಅಂತ ಅನ್ನಿಸ್ತಿಲ್ಲ. ಬಟ್ ರೋಡ್ ಹೈಟು ಮತ್ತು ಡೌನ್ ಎಲ್ಲ ಇದೆ, ಚೆನ್ನಾಗಿದೆ ರೋಡು. ಅದು ಅಲ್ಲದೆ ಮೇಯ್ನ್ ರೋಡ್ ಅಲ್ವಾ, ಮೇಯ್ನ್ ರೋಡಲ್ಲಿ ನಾವು ಹೊಡೆದ್ರೆ ಅಷ್ಟಾಗೇನು ನಮಗೆ ಟಯರ್ಡ್ ಅನಿಸಲ್ಲ. ನಮ್ಗೆ ಅಲ್ಲಿ ಘಾಟ್ ಸೆಕ್ಷನ್ ಹೊಡೆದಿದ್ವಲ್ಲ, ಆ ಘಾಟ್ ಸೆಕ್ಷನ್ ಹೊಡೆದಿದ್ದು ತುಂಬ ಟಯರ್ಡ್ ಅಂತ ಅನಿಸ್ತು ನಾನು ಆಲ್ರೆಡಿ ಹೇಳಿದ್ದಾಗೆ. ಬಟ್ ನಮ್ಗೆ ಹೈವೇ ಸಿಕ್ಕಿದಾಗ ಹೈವೇ ಏನೋ ಒಂದೇ ಸ್ಟ್ರೈಟ್ ಇರುತ್ತೆ, ಆಲ್ಮೋಸ್ಟ್ ಸ್ಟ್ರೈಟು, ಸ್ವಲ್ಪ ಅಪ್ ಇರುತ್ತೆ ಮತ್ತು ಡೌನು ಆ ಥರ ಇರ್ತದಲ್ಲ. ಸೊ ನಮಗೇನು ಅಷ್ಟು ಟಯರ್ಡ್ ಅನ್ನಿಸ್ಲಿಲ್ಲ. ಇನ್ನೇನು ಹಾಸನ್ನು ನಿಯರು. ಇವಾಗ ಒಂದು ಟೋಲ್ ಗೇಟ್ ಸಿಗುತ್ತೆ ನೋಡಿ, ಟೋಲ್ ಗೇಟು. ಆ ಟೋಲು ಇಳಿದ ಮೇಲೆ ಮತ್ತೆ ಅಪ್ಪೈತೆ. ಆ ಅಪ್ಪು ತುಂಬ ಅಪ್ಪಿದೆ. ಸೊ ಈ ಥರ ಒಂದು 4-5 ಏನೋ ಅಪ್ ಬರುತ್ತೆ. ಅದಾದಮೇಲೆ ಸ್ವಲ್ಪ ಡೌನು ಮತ್ತು ಸ್ಟ್ರೈಟ್ ರೋಡು. ಸೊ ಸ್ಟ್ರೈಟ್ ರೋಡಲ್ಲಿ ಹೊಡೆಯೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ ಸೈಕಲ್ ನಮಗೆ. ಇನ್ನೇನು ನಿಯರ್ ಬೈ ಹಾಸನ ಇದ್ದೀವಿ. ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಏನೋ ಇದೆ ಹಾಸನ್ಗೆ. ಹಾಸನ್ನು ನಾವು ಸಿಟಿ ಎಂಟ್ರಿ ಆಗ್ತೀವಿ ಅಂತಂದರೆ, ಸಿಟಿಗೆ ಹೋಗ್ಬೇಕು ಒಳಗಡೆಗೆ ಅಂತಂದರೆ ನಾವು ಎಡಗಡೆ ಹೋಗಬೇಕು. ಎಡಗಡೆ ಒಂದು ರೋಡ್ ಐತೆ ಅಲ್ಲಿ ಮುಂದೆ. ಸೊ ಸಿಟಿಗೆ ಹೋಗಲ್ಲ ಅಂತಂದರೆ ನಾವು ಸ್ಟ್ರೈಟ್ ಹೈವೇಲೇ ಹೋಗ್ಬಿಟ್ಟು ಅಲ್ಲಿಂದ ಡಿವೈಡ್ ಆಗ್ಬೋದು. ಚನ್ನರಾಯಪಟ್ಟಣ ರೋಡು ಸ್ಟ್ರೈಟ್ ಹೋಗುತ್ತೆ, ಹಾಸನ್ನು ಆದಮೇಲೆ ಬೆಂಗಳೂರು ರೋಡು. ಬೆಂಗಳೂರು ರೋಡ್ ಬಿಟ್ಟರೆ ಮೈಸೂರಿಗೆ ರೈಟ್ ಸೈಡ್ ಹೋಗಬೇಕು. ನಾವು ಡೇ 3ನಲ್ಲಿ ಮೈಸೂರಿಗೆ ಒಂದು ಸ್ವಲ್ಪ ಬೆಳಕಿನ ಹಾಗೇ ಹೋಗಿ ತಲುಪಿದ್ವಿ. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಕಣ್ತುಂಬ ಮಲಗೋನೆ ರಿಚ್ಚು, ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು.